ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಇಸ್ ಅ ಕಂಪ್ಯಾರಿಸನ್ ವಿಡಿಯೋ. ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಕಂಪ್ಯಾರಿಸನ್ ಬಗ್ಗೆ ಹಿಂಟ್ ಕೊಟ್ಬಿಟ್ಟಿದೆ. ದಟ್ ಈಸ್ ಬಿಟ್ವೀನ್ ದ 250 ಸಿ ಸಿ ನೇಕೆಡ್ ಬೈಕ್ಸ್ ಬಗ್ಗೆ ದ ಕೆ ಟಿ ಎಮ್ ಡ್ಯೂಕ್ 250 ವರ್ಸಸ್ ದ ಹೀರೋ ಎಕ್ಸ್ಟ್ರೀಮ್ 250 ಆರ್. ಸೊ ಈ ಕಂಪ್ಯಾರಿಸನ್ನು ಐ ವುಡ್ ಸೇ ವುಡ್ ಬಿ ವೆರಿ ವೆರಿ ಕ್ಲೋಸ್ ಕಂಪ್ಯಾರಿಸನ್ ಟು ಬಿ ವೆರಿ ಆನೆಸ್ಟು. ನೀವು ಅಂದ್ಕೊಂಡಿರೋ ಥರ ಸ್ಪೆಸಿಫಿಕೇಷನ್ ವೈಸ್ ನೀವು ನೋಡಿದ್ರೆ ತುಂಬ ಈಸಿಯಾಗಿ ಡಿಸೈಡ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ದೇರ್ ಇಸ್ ಮೋರ್ ಟು ದಿಸ್ ಕಂಪ್ಯಾರಿಸನ್ನು. ನನ್ನ ಪ್ರಕಾರ ದಿಸ್ ಇಸ್ ಅ ವೆರಿ ಕ್ಲೋಸ್ ಕಂಪ್ಯಾರಿಸನ್ನು. ಸೊ ನಾನು ಈ ಥರ ಕ್ಲೋಸ್ ಕಂಪ್ಯಾರಿಸನ್ ಐ ಸಾ ವೆನ್ ಐ ವಾಸ್ ಥಿಂಕಿಂಗ್ ಅಬೌಟ್ ದ ಕಂಪ್ಯಾರಿಸನ್ ಬಿಟ್ವೀನ್ ದ ಕ್ಲಾಸಿಕ್ 350 ಆ್ಯಂಡ್ ದ ಹೋಂಡಾ ಸಿ ಬಿ 350. ಸೊ ಅದು ತುಂಬ ಕ್ಲೋಸ್ ಆಗಿತ್ತು. ಸೊ ಅದೇ ಥರ ಇದೊಂದು ತುಂಬ ಸಿಮಿಲರ್ ಕಂಪ್ಯಾರಿಸನ್ ಅಂತಲೇ ಹೇಳ್ತೀನಿ. ಸೊ ವೆರಿ ನೆಕ್ ಟು ನೆಕ್ ಇದೆ. ಐ ವಿಲ್ ಟೆಲ್ ಯು ವೈ ಇಟ್ ಈಸ್ ನೆಕ್ ಟು ನೆಕ್. ಮೇ ಬಿ ನಿಮಗೆ ಆಚೆ ಕಡೆಯಿಂದ ಅಪಿಯರೆನ್ಸಿಂದ ತುಂಬ ಈಸಿ ಡಿಸಿಷನ್ ಮೇಕಿಂಗ್ ಅಂತ ಅನಿಸ್ಬೋದು, ಬಟ್ ಇಟ್ ಈಸ್ ನಾಟ್. ಸೊ ಫಸ್ಟ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಏನಕ್ಕೆ ನೆಕ್ ಟು ನೆಕ್ ಆಗ್ತಾ ಇದೆ. ಒನ್ ಆಫ್ ದ ಮೇನ್ ರೀಸನ್ ದ ನೆಕ್ ಟು ನೆಕ್ ಆಗೋಕ್ಕೆ ಇಸ್ ದ ಸಿಮಿಲ್ಯಾರಿಟೀಸ್ ಈ ಬೈಕ್ಸಲ್ಲಿ ಏನೇನಿದೆ ಅಂತ. ಸೊ ಇದರಲ್ಲಿ ಸಾಕಷ್ಟು ಸಿಮಿಲ್ಯಾರಿಟೀಸ್ ಇದೆ ಇನ್ ದಿಸ್ ಬೈಕು, ಬಿಕಾಸ್ ಆಫ್ ವಿಚ್ ಇದನ್ನು ತೊಗೊಳೋದ್ರಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಆಗುತ್ತೆ. ಬಿಕಾಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಒಂದು ಗ್ಯಾನ್ ಕೊಟ್ಬಿಟ್ಟಿದ್ದೀನಿ, ಹೌ ಟು ಡಿಸೈಡ್ ಬಿಟ್ವೀನ್ ಬೈಕು. ಆ ಗ್ಯಾನ್ನ ನೀವು ಏನಾದರೂ ಈ ಕಂಪ್ಯಾರಿಸನ್ ಯೂಸ್ ಮಾಡಿದೆ ಮೇ ಬಿ ನಿಮಗೆ ಇಟ್ ವಿಲ್ ನಾಟ್ ಬಿ ಎನಫ್. ಬಟ್ ಎಸ್, ಇನ್ ಸಮ್ ವೇಸ್ ಡೆಫಿನೆಟ್ಲಿ ನಿಮಗೆ ಒಂದು ಡಿಸಿಷನ್ ಮೇಕಿಂಗ್ ಸಿಗುತ್ತೆ ಪ್ರಾಕ್ಟಿಕಲ್ ಆಸ್ಪೆಕ್ಟಿಂದ. ಬಟ್ ಸ್ಟಿಲ್ ಐ ವುಡ್ ಸೇ ದೆರ್ ಆರ್ ಸಮ್ ಆಸ್ಪೆಕ್ಟ್ ಇನ್ ದ ಬೈಕು ನಿಮಗೆ ತುಂಬ ಕನ್ಫ್ಯೂಸ್ ಮಾಡಿಸ್ಬಿಡುತ್ತೆ. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ನಾನೇ ನನ್ನ ಕಾಂಟ್ರಡಿಕ್ಟ್ ಮಾಡೋ ಥರ ಆಗುತ್ತೆ ಇವತ್ತು. ಸೊ ಸಿಮಿಲ್ಯಾರಿಟೀಸ್ ಏನೇನು ಅಂದರೆ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸಿಮಿಲ್ಯಾರಿಟಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಬೇಸಿಕಲಿ ಎರಡು ಸಿಮಿಲ್ಯಾರಿಟಿ ಇದೆ, ಬಿಕಾಸ್ ಆಫ್ ವಿಚ್ ತುಂಬ ಜನ ಕನ್ಫ್ಯೂಷನ್ ಆಗ್ತದೆ. ಒಂದು ಸಿಮಿಲ್ಯಾರಿಟಿ ಇಸ್ ದ ಜನರಲ್ ಇಂಜಿನ್ ಕ್ಯಾರೆಕ್ಟರಿಸ್ಟಿಕ್. ಸೊ ಇಂಜಿನ್ ವೈಸ್ ನೀವು ನೋಡೋದಾದರೆ ತುಂಬಾ ಸಿಮಿಲರ್ ಆಗಿದೆ ಇಂಜಿನ್ನು ನಿಮಗೆ. 250 ಸಿ ಸಿ ಇಂಜಿನಲ್ಲಿ ಒನ್ ಥಿಂಗ್ ಮೊದಲೇ ಹೇಳ್ತಾ ಇದ್ದೀನಿ ಇಸ್ ದ್ಯಾಟ್ ನಿಮಗೆ ಪವರ್ ಒನ್ ಥಿಂಗ್ ಯು ಕೆನಾಟ್ ಎಕ್ಸ್ಪೆಕ್ಟ್ ಆ್ಯಸ್ ಅ 400 ಸಿ ಸಿ. ಪವರ್ ನಿಮಗೆ ಸಮ್ವೇರ್ ಡೌನ್ ದ ಲೈನ್ ನಿಮಗೆ ಒಂದು 400 ಸಿ ಸಿ ಬೈಕ್ನ ಇದನ್ನು ಓಡಿಸ್ತಾರೆ ಲ್ಯಾಕಿಂಗ್ ಅನಿಸುತ್ತೆ. ಬಟ್ ಫಾರ್ ಅ 250 ಸಿ ಸಿ ಇವರು ದ ಬೆಸ್ಟ್ ಪಾಸಿಬಲ್ ಪವರ್ ಆ್ಯಂಡ್ ಟಾರ್ಕ್ ಫಿಗರ್ಸು ಎರಡೂ ಕಂಪನಿ ಕೊಟ್ಟಿದ್ದಾರೆ. ಬಟ್ ಎಸ್, ನೀವು ಬಿಗರ್ ಬೈಕ್ಸ್ನ ಕಂಪೇರ್ ಮಾಡಿದ್ರೆ ನಿಮಗೆ ಕಮ್ಮಿ ಅನಿಸುತ್ತೆ. ದ್ಯಾಟ್ ಈಸ್ ದ ಓನ್ಲಿ ಡೌನ್ ಸೈಡ್ ಆಫ್ ದಿಸ್ ಬೈಕು. ಬಟ್ ನೀವು ಆ್ಯಸ್ ಅ ಸಿಂಗಲ್ ಸಿಲಿಂಡರ್ ಆನೆಸ್ಟ್ಲಿ ಸ್ಪೀಕಿಂಗ್ ನಿಮಗೆ ಎಲ್ಲನೂ ಕೊಡ್ತಾ ಇದೆ, ಎಲ್ಲನೂ ಪ್ರೊವೈಡ್ ಮಾಡ್ತಾ ಇದೆ. ನಿಮಗೆ ಒಳ್ಳೆ ಪವರ್ ಡಿಸ್ಟ್ರಿಬ್ಯೂಷನ್ ಇದೆ ಇದರಲ್ಲಿ. ನಿಮಗೆ ಎಲ್ಲ ಟೆರೈನ್ಸಲ್ಲಿ ಮ್ಯಾನೇಜ್ ಮಾಡುವಂಥ ಪವರ್ ಕೊಡ್ತಾ ಇದೆ. ನಿಮಗೆ ಲೋ ಎಂಡಲ್ಲೂ ಚೆನ್ನಾಗಿದೆ, ಮಿಡ್ ರೇಂಜಲ್ಲೂ ಚೆನ್ನಾಗಿದೆ, ಆ್ಯಂಡ್ ನೀವು ಡಿಫ್ರೆಂಟ್ ರೈಡಿಂಗ್ ಕಂಡೀಷನ್ನ ಮ್ಯಾನೇಜ್ ಮಾಡೋ ಥರ ಇದೆ ಇದು. ನಿಮಗೆ ಇಂಜಿನ್ ಸ್ಮೂತ್ನೆಸ್ಸು ಎರಡೂ ಬೈಕ್ಸಲ್ಲಿ ತುಂಬ ಚೆನ್ನಾಗಿದೆ ನಿಮಗೆ. ಸೊ ಇಟ್ ಈಸ್ ವೆರಿ ಲೀನಿಯರ್ ಅಟ್ ದ ಸೇಮ್ ಟೈಮ್. ಎರಡೂ ಬೈಕು ನಿಮಗೆ ಫನ್ ಎಲಿಮೆಂಟು ಕೊಡುತ್ತೆ. ನಿಮಗೆ ಎಲ್ಲೂ ಬೋರ್ ಮಾಡಲ್ಲ. ನಿಮಗೆ ಒಳ್ಳೆ ಆಕ್ಸಲರೇಷನ್ ಎರಡರಲ್ಲೂ ಇದೆ ನಿಮಗೆ. ಸೊ ಐ ಥಿಂಕ್ ಓವರ್ ಆಲ್ ನೀವು ನೋಡೋದಾದರೆ ನಿಮಗೆ ಜನರಲ್ ಇಂಜಿನ್ ಕ್ಯಾರೆಕ್ಟರಿಸ್ಟಿಕ್, ನಿಮಗೆ ಸ್ಪೆಸಿಫಿಕೇಷನ್ ವೈಸ್ ನೋಡೋದಾದ್ರೂ ನಿಮಗೆ ಎರಡರಲ್ಲೂ ನಿಮಗೆ 30 BHP ಆ್ಯಂಡ್ 25 Nm ಆಫ್ ಟಾರ್ಕು. ಬಟ್ ದ ಓವರ್ ಆಲ್ ಜನರಲಿ ನಿಮಗೆ ಒಂದೊಂದ್ಸಲಿ ಬೈಕ್ಸಲ್ಲಿ ತುಂಬ ಡಿಫ್ರೆನ್ಸ್ ಫೀಲ್ ಆಗುತ್ತೆ ವೆನ್ ಯು ರೈಡ್ ದ ಬೈಕು. ಎಕ್ಸಾಂಪಲ್ ನಿಮಗೆ ಗೊರಿಲ್ಲಾ ಆ್ಯಂಡ್ ಸ್ಪೀಡ್ 400ಅಲ್ಲಿ ದೇರ್ ಇಸ್ ಅ ಕ್ಲಿಯರ್ ಡಿಸ್ಟಿಂಕ್ಷನ್ ವೆನ್ ಯು ರೈಡ್ ದ ಬೈಕು. ಇದರಲ್ಲಿ ಆ ಥರ ಫೀಲ್ ಆಗಲ್ಲ. ಎರಡು ಓವರ್ ಆಲ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಬೈಕ್ ನೀವು ಕಂಪೇರ್ ಮಾಡಿದೆ ಬೋತ್ ಆರ್ ವೆರಿ ಫ್ರೆಂಡ್ಲಿ ಬೈಕ್ ಅಂತ ಅನಿಸುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಸರ್ಟನ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಬೈಕ್ ನೀವು ಕನ್ಸಿಡರ್ ಮಾಡೋದಾದ್ರೂ, ಲೈಕ್ ಬ್ರೇಕಿಂಗ್ ವೈಸ್ ನೀವು ಕನ್ಸಿಡರ್ ಮಾಡೋದಾದ್ರೂ, ನಿಮಗೆ ಹ್ಯಾಂಡ್ಲಿಂಗ್ ವೈಸ್ ಕನ್ಸಿಡರ್ ಮಾಡೋದಾದ್ರೂ, ಸೊ ಜನರಲ್ ಐ ವುಡ್ ಸೇ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ನ ಕನ್ಸಿಡರ್ ಮಾಡಿದ್ರು, ಲೈಕ್ ಬ್ರೇಕಿಂಗ್, ಹ್ಯಾಂಡ್ಲಿಂಗ್, ಕಂಫರ್ಟ್, ಆಲ್ ದೀಸ್ ಆಸ್ಪೆಕ್ಟ್ಸ್ನ ನೀವು ಕಂಪೇರ್ ಮಾಡೋದಾದ್ರೂ ಎರಡೂ ಬೈಕು ತುಂಬ ಸಿಮಿಲರ್ ಆಗಿ ಫೀಲ್ ಆಗುತ್ತೆ. ಬಿಕಾಸ್ ನಿಮಗೆ ಎರಡೂ ಬೈಕಲ್ಲಿ ಇನ್ ಟರ್ಮ್ಸ್ ಆಫ್ ನಿಮಗೆ ಹ್ಯಾಂಡ್ಲಿಂಗು ಈಸಿ ಮೆನ್ಯೂವರಬಿಲಿಟಿ ಇದೆ ನಿಮಗೆ ಅಕ್ರಾಸ್ ಆಲ್ ಡಿಫ್ರೆಂಟ್ ಯೂಸ್ ಕೇಸ್. ನೀವು ನೋಡಿದ್ರು ಯೂಸ್ ಕೇಸ್ಗೂ ಬರ್ತೀನಿ, ಬಟ್ ಇನ್ ಜನರಲ್ ನಿಮಗೆ ಎಲ್ಲ ಯೂಸ್ ಕೇಸಲ್ಲೂ ತುಂಬ ಸಿಮಿಲರ್ ಫೀಲ್ ಆಗುತ್ತೆ ನಿಮಗೆ. ಸಸ್ಪೆನ್ಷನ್ ಎರಡರಲ್ಲೂ ಚೆನ್ನಾಗಿದೆ ನಿಮಗೆ, ಆ್ಯಂಡ್ ಕಂಫರ್ಟ್ ವೈಸ್ ನಿಮಗೆ ಒಳ್ಳೆ ಅರ್ಗೊನಾಮಿಕ್ಸ್ ಇದೆ ಎರಡೂ ಬೈಕ್ಸಲ್ಲಿ. ಸೊ ವೆರಿ ಕಂಫರ್ಟೇಬಲ್ ಬೈಕು. ಅರ್ಗೊನಾಮಿಕಲಿ ಇಟ್ಸ್ ನಾಟ್ ವೆರಿ ಸ್ಪೋರ್ಟಿ, ಬೋತ್ ಆಫ್ ದೆಮ್ ಬೈಕು ತುಂಬ ಓವರ್ ಸ್ಪೋರ್ಟಿ ಇಲ್ಲ, ಎಟ್ ದ ಸೇಮ್ ಟೈಮ್ ಇದು ಏನೋ ತುಂಬ ಕಮ್ಯೂಟ್ ರೇಷಿಯೋ ಇಲ್ಲ. ಇಟ್ಸ್ ರೈಟ್ ಫಿಟ್ ಅಂತ ಅನಿಸುತ್ತೆ ನಿಮಗೆ. ಒಂದು 250 ಸಿ ಸಿಯಲ್ಲಿ ಯಾವ ಥರ ನಿಮಗೆ ಎಕ್ಸ್ಪೆಕ್ಟೇಷನ್ ಇರಬೇಕು ಆ ಥರ ನಿಮಗೆ ಇದೆ. ಅಟ್ ದ ಸೇಮ್ ಟೈಮ್ ಹ್ಯಾಂಡ್ಲಿಂಗೂ ಇದು ಮಿಸ್ ಮಾಡಲ್ಲ. ಎರಡೂ ನಿಮಗೆ ಒಳ್ಳೆ ಹ್ಯಾಂಡ್ಲಿಂಗ್ ಬೈಕ್ಸ್ ಹಾಗೆ ಇದೆ ನಿಮಗೆ. ಸೊ ಜನರಲ್ ಐ ವುಡ್ ಸೇ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸಲ್ಲಿ ನೋಡೋದಾದ್ರೂ ತುಂಬ ಸಿಮಿಲರ್ ಆಗಿದೆ. ಆ್ಯಂಡ್ ಲಾಸ್ಟ್ ಆಸ್ಪೆಕ್ಟು ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ವುಡ್ ಬಿ ದ ಮೈಲೇಜು. ಸೊ ಮೈಲೇಜಲ್ಲೂ ಎರಡು ಆ್ಯಸ್ ಅ 250 ಸಿ ಸಿ ಬೈಕು ಲಾಟ್ ಆಫ್ ಪೀಪಲ್ ಬೈ 250 ಸಿ ಸಿ ಏನಕ್ಕೆ ಒಳ್ಳೆ ಮೈಲೇಜ್ ಕೊಡಲಿ ಅಂತ. ಇದು ನಿಮಗೆ ಒಂದು ಡೀಸೆಂಟ್ ಮೈಲೇಜ್ ಎರಡೂ ಬೈಕಲ್ಲಿ ನಿಮಗೆ ಕೊಡುತ್ತೆ. ಡಿಸ್ಪೈಟ್ ಅಷ್ಟೊಂದು ಪವರ್ ಎಕ್ಸ್ಟ್ರಾಕ್ಟ್ ಮಾಡೋದು ನಿಮಗೆ ಒಳ್ಳೆ ಮೈಲೇಜ್ ಕೊಡ್ತದೆ. ಸೊ ಅದರಿಂದ ಐ ವುಡ್ ಸೇ ದ ಓವರ್ ಆಲ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಆಫ್ ದ ಬೈಕ್ ನೀವು ಸಸ್ಪೆನ್ಷನ್, ಹ್ಯಾಂಡ್ಲಿಂಗ್, ಕಂಫರ್ಟು, ಮೈಲೇಜು ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರು ನಿಮಗೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದೆ ನಿಮಗೆ. ಸೊ ಇನ್ ದ್ಯಾಟ್ ವೇ ಸಿಮಿಲರ್ ಆಗಿದೆ. ಆ್ಯಂಡ್ ಲಾಸ್ಟ್ ಆಸ್ಪೆಕ್ಟ್ ಬರೋದಾದರೆ ಐ ವುಡ್ ಸೇ
ಎಲ್ಲಿ ಇದು ಸಿಮಿಲರ್ ಆಗಿದೆ ಅಂದರೆ ಇಸ್ ದ ಯೂಸೇಜು. ಸೊ ನಾನಿಲ್ಲಿ ಕೇಪಬಿಲಿಟೀಸ್ ಜನರಲಿ ನಾನು ಎವ್ರಿ ವಿಡಿಯೋದಲ್ಲೂ ನಾನು ಕೇಪಬಿಲಿಟೀಸ್ನ ತುಂಬ ಡೀಪಾಗಿ ಡಿಸ್ಕಸ್ ಮಾಡ್ತೀನಿ. ಬಟ್ ಈ ಬೈಕಲ್ಲಿ ಟು ಬಿ ವೆರಿ ಫ್ರ್ಯಾಂಕ್ಲಿ ಐ ಥಿಂಕ್ ಇದರದ್ದು ಕೇಪಬಿಲಿಟೀಸ್ನ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ ಎರಡೂ ಬೈಕ್ದು. ಬಿಕಾಸ್ ಎರಡೂ ಬೈಕು ನಿಮಗೆ ತುಂಬ ಸಿಮಿಲರ್ ಫೀಲ್ ಆಗುತ್ತೆ ಜನರಲ್ ಐ ವುಡ್ ಸೇ ಯೂಸೇಜ್ ನೋಡೋದಾದರೆ. ಬೇಸಿಕಲಿ ಎರಡೂ ಬೈಕು ಮಾಡಿರೋದು ಫಾರ್ ದ ಸಿಟಿ ಆ್ಯಂಡ್ ಹೈವೇ ಯೂಸೇಜು. ಸೊ ಐ ನೋ ನೀವು ಹೇಳ್ಬೋದು ಇದನ್ನು ಟೂರಿಂಗ್ ಯೂಸ್ ಮಾಡ್ಬೋದು, ಆಫ್ ರೋಡಿಂಗ್ ಯೂಸ್ ಮಾಡ್ಬೋದು ಅಂತ ಕೇಳಿದ್ರೆ ಆ್ಯಸ್ ಐ ಟೋಲ್ಡ್ ಯು ಇಟ್ ಈಸ್ ಅ ಕೈಂಡ್ ಆಫ್ ಆಲ್ರೌಂಡ್ ಬೈಕೆ. ಇದನ್ನು ನೀವು ಆಲ್ ಪರ್ಪಸ್ ಯೂಸ್ ಮಾಡ್ಬೋದು. ಬಟ್ ದ ಪ್ರೈಮರಿ ಪರ್ಪಸ್ ಬಂದು ಅಗೇನ್ ನಾನು ಪರ್ಪಸ್ ಅಂದರೆ ಇಟ್ ಈಸ್ ಮೋರ್ ಅದು ಪ್ರೈಮರಿ ಪರ್ಪಸ್ ಬಂದು ಇಸ್ ದ ಸಿಟಿ ಆ್ಯಂಡ್ ಟೂರಿಂಗ್ ಆಗುತ್ತೆ. ನಿಮಗೆ ಸಿಟಿಯಲ್ಲಿ ತುಂಬ ಕಂಫರ್ಟೇಬಲಿ ರೈಡ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ನೀವು ಹೈವೇಸಲ್ಲೂ ನೀವು ತುಂಬ ಕಂಫರ್ಟೇಬಲಿ ರೈಡ್ ಮಾಡ್ಬೋದು. ಪವರ್ ಒಂದೇ ಲ್ಯಾಗಿಂಗ್ ಅನಿಸುತ್ತೆ, ಬಟ್ ಪವರ್ ಡೆಲಿವರಿ ಆಗಿರಲಿ, ಪವರ್ ಡಿಸ್ಟ್ರಿಬ್ಯೂಷನ್ ಆಗಿರಲಿ ತುಂಬಾ ಚೆನ್ನಾಗಿದೆ. ನಿಮಗೆ ಎಲ್ಲ ಪ್ಲೇಸಸ್ಸಲ್ಲೂ ನೀವು ವಿಲ್ ಬಿ ಹ್ಯಾಪಿ ವಿತ್ ದಿಸ್ ಬೈಕ್. ಸೊ ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್ ಇನ್ ದಿಸ್ ಬೈಕು ಇನ್ ಆಲ್ ಡಿಪಾರ್ಟ್ಮೆಂಟ್ಸು. ಸೊ ಸಿಟಿಯಲ್ಲೂ ನಿಮಗೆ ಹೈವೇಲೂ ತುಂಬಾ ಕಂಫರ್ಟೇಬಲ್ ಇರುತ್ತೆ. ಆಫ್ ರೋಡ್ ವೈಸ್ ನೀವು ನೋಡೋದಾದರೆ ಅಕೇಶ್ನಲ್ ಆಫ್ ರೋಡ್, ಆಬ್ವಿಯಸ್ಲಿ ಆಫ್ ರೋಡ್ಗೋಸ್ಕರ ಈ ಬೈಕ್ ತೊಗೊಳ್ಳಲ್ಲ. ಅಕೇಶ್ನಲ್ ಆಫ್ ರೋಡ್ಗೆ ಇದು ಮ್ಯಾನೇಜ್ ಮಾಡಿದೆ. ಬಿಕಾಸ್ ಎರಡರಲ್ಲೂ ಒಳ್ಳೆ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು ಡೀಸೆಂಟ್ ಆಗಿರೋದ್ರಿಂದ ನಿಮಗೆ ಆಫ್ ರೋಡ್ನ ಮ್ಯಾನೇಜ್ ಮಾಡುತ್ತೆ. ಆ್ಯಂಡ್ ಥರ್ಡ್ ಆಬ್ವಿಯಸ್ಲಿ ನಿಮಗೆ ಟೂರಿಂಗ್ ವೈಸ್ ಹಿಂಗೆ ಮಾಡುತ್ತೆ ಅಂತ ಕೇಳೋದಾದರೆ, ಟೂರಿಂಗ್ ವೈಸು ನಿಮಗೆ ಒಂದು ಜನರಲ್ ಬೈಕಲ್ಲಿ ಯಾವ ಥರ ಟೂರಿಂಗ್ ಮಾಡ್ಬೋದು. ಲೈಕ್ ಇಟ್ಸ್ ನಾಟ್ ಲೈಕ್ ಟೂರಿಂಗ್ ಮಾಡೋಕ್ಕೆ ಆಗಲ್ಲ, ನಿಮಗೆ ಮೌಂಟಿಂಗ್ ಪಾಯಿಂಟ್ಸ್ ಇಲ್ಲ, ಆ ಥರ ಡಿಫಿಕಲ್ಟೀಸ್ ಕೊಡೋಲ್ಲ. ಡೀಸೆಂಟ್ ನಿಮಗೆ ಮೌಂಟಿಂಗ್ ಪಾಯಿಂಟ್ಸ್ ಇದೆ, ಡೀಸೆಂಟ್ ಅಮೌಂಟ್ ಆಫ್ ಲಗೇಜ್ ಕ್ಯಾರಿ ಮಾಡ್ಬೋದು. ಜಸ್ಟ್ ಲೈಕ್ ಎನಿ ನೇಕೆಡ್ ಬೈಕ್ಸಲ್ಲಿ ಏನು ಕ್ಯಾರಿ ಮಾಡ್ಬೋದು. ಸೊ ಡೀಸೆಂಟ್ ಅಮೌಂಟ್ ಆಫ್ ಲಗೇಜ್ ಕ್ಯಾರಿ ಮಾಡ್ಬೋದು. ಐ ಥಿಂಕ್ ಎಕ್ಸ್ಟ್ರೀಮ್ 250 ಅವರು ಸಮ್ ಕೈಂಡ್ ಆಫ್ ನಿಮಗೆ ಲಗೇಜ್ ಆಕ್ಸೆಸರೀಸು ಕೊಡ್ತಾ ಇದ್ದಾರೆ. KTM ಅಲ್ಲಿ ಇಲ್ಲ, ಬಟ್ KTM ಅಲ್ಲಿ ಆಫ್ಟರ್ ಮಾರ್ಕೆಟಲ್ಲಿ ಸಾಕಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ 250cc. ಸೊ ದಟ್ ಈಸ್ ದ ಕೇಸ್. ಸೊ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ನೀವು ಕನ್ಸಿಡರ್ ಮಾಡೋದಾದರೆ ಕೇಪಬಿಲಿಟೀಸು ಎರಡು ಬೈಕ್ಸು ಓವರ್ ಆಲು ತುಂಬಾ ಸಿಮಿಲರ್ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಒಂದು ಕ್ವಶನ್ ಇರುತ್ತೆ, ವೆದರ್ ನೀವು ಈ ಬೈಕ್ನ ಓನ್ಲಿ ಸಿಟಿ ಪರ್ಪಸ್ಗೆ ಯೂಸ್ ಮಾಡ್ಬೋದು ಅಂದರೆ ಡೆಫಿನೆಟ್ಲಿ ಇದನ್ನು ಓನ್ಲಿ ಸಿಟಿ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಸಿಟಿಯಲ್ಲಿ ತುಂಬ ಈಸಿಲಿ ಮ್ಯಾನ್ಯುವರಬಲ್ ಇದೆ, ಲೈಟ್ ವೇಟ್ ಇದೆ ಎರಡು ಬೈಕ್ಸು ಓವರ್ ಆಲು. ಆ್ಯಂಡ್ ಐ ಥಿಂಕ್ ನಿಮಗೆ ಒಂದು ಈಸಿ ಆ್ಯಕ್ಸಸ್ಸು ಇದೆ, ನಿಮಗೆ ಸೀಟ್ ಹೈಟು ಜಾಸ್ತಿ ಇಲ್ಲ. ಸೊ ಓವರ್ ಆಲ್ ನಾನು ನೋಡೋದಾದರೆ ಇಟ್ ಈಸ್ ವೆರಿ ಈಸಿ ಟು ಮ್ಯಾನೇಜ್ ಇನ್ ದ ಸಿಟಿ. ಆ್ಯಂಡ್ ಆಸ್ ಐ ಟೋಲ್ಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಲ್ ಬಿ ದ ಪವರ್ ಡಿಸ್ಟ್ರಿಬ್ಯೂಷನ್ ಓವರ್ ಆಲು ಫೀಲು, ಅದೂ ತುಂಬಾ ಮ್ಯಾನೇಜಬಲ್ ಇದೆ ಇನ್ ದ ಸಿಟಿ. ಆ್ಯಂಡ್ ಫೈನಲಿ ದ ಮೈಲೇಜ್ ಆಲ್ಸೋ ಚೆನ್ನಾಗಿದೆ ಸಿಟಿಯಲ್ಲಿ. ಸೊ ಓನ್ಲಿ ಸಿಟಿ ಪರ್ಪಸ್ಗೆ ನೀವು ಈ ಎರಡು ಬೈಕ್ಸು ಯಾವುದಾದ್ರೂ ಬೈ ಮಾಡ್ಬೋದು. ಬಟ್ ಆಬ್ವಿಯಸ್ಲಿ ಅಗೇನ್ ಇದನ್ನು ನೀವು ಹೈವೇ ಯೂಸ್ಗೂ ಚೆನ್ನಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಆಸ್ ಐ ಟೋಲ್ಡ್ ಆಲ್ ರೌಂಡ್ ಆಸ್ಪೆಕ್ಟ್ಸಲ್ಲಿ ಚೆನ್ನಾಗೇ ವರ್ಕೌಟ್ ಆಗುತ್ತೆ. ನಿಮಗೆ ಇನ್ ಕೇಸ್ ಟೂರಿಂಗ್ ಮಾಡಬೇಕು, ಇನ್ ಕೇಸ್ ಲಿಟಲ್ ಬಿಟ್ ಆಫ್ ರೋಡಿಂಗ್ ಮಾಡಬೇಕು ಅಂದರೆ ಇಟ್ ಈಸ್ ಮ್ಯಾನೇಜಬಲ್ಲು. ಸೊ ಎಲ್ಲೂ ನಿಮಗೆ ಡಿಸಪಾಯಿಂಟ್ ಮಾಡದಿರೋಂಥ ಬೈಕ್. ಸೊ ವಾಟ್ ಆರ್ ದ ಡಿಫ್ರೆನ್ಸಸ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಣ ಹಾಗಾದರೆ. ಸೊ ಇಷ್ಟೊಂದು ಸಿಮಿಲಾರಿಟಿ ಇರಬೇಕಾದ್ರೆ ಡಿಫ್ರೆನ್ಸಸ್ ಏನು? ನಾನು ಪ್ರಾಕ್ಟಿಕಲ್ ಡಿಫ್ರೆನ್ಸಸ್ ಹೇಳ್ಬಿಡ್ತೀನಿ. ಇದರಲ್ಲಿ ಎರಡು ಪ್ರಾಕ್ಟಿಕಲ್ ಡಿಫ್ರೆನ್ಸ್ ಇರೋದು. ಒನ್ ಈಸ್ ಇನ್ ದ ಇಂಜಿನ್ನು ಆ್ಯಂಡ್ ಸೆಕೆಂಡ್ ಈಸ್ ಇನ್ ದ ಪ್ರೈಸ್. ಎಸ್, ಸೊ ಇದು ಎರಡೇ ನೀವು ಡಿಸೈಡ್ ಮಾಡಬೇಕಾಗಿರೋದು. ನೀವು ತುಂಬ ಪ್ರಾಕ್ಟಿಕಲ್ ಪರ್ಸನು, ನನಗೆ ಪ್ರಾಕ್ಟಿಕಲಾಗಿ ಎರಡು ಬೈಕಲ್ಲಿ ಯಾವುದು ಬೆಸ್ಟ್ ಅಂತ ಡಿಸೈಡ್ ಮಾಡಬೇಕು ಅಂದರೆ, ಇಂಜಿನ್ ವೈಸು ಆಬ್ವಿಯಸ್ಲಿ 250cc ಹೊಸ ಇಂಜಿನ್ ಆಗಿದೆ. ಸೊ ಡೆಫಿನೆಟ್ಲಿ ಇನ್ನೂ ಟೆಸ್ಟ್ ಆಗಬೇಕು. ಸೊ ರಿಲಯಬಿಲಿಟಿ ಈಸ್ ಒನ್ ಥಿಂಗ್ ನನ್ನ ಪ್ರಕಾರ ಹೀರೋದಲ್ಲಿ ಸ್ಲೈಟ್ಲಿ ಕಮ್ಮಿ ಇದೆ, ಬಿಕಾಸ್ ಅದು ರೀಸೆಂಟ್ ಇಂಜಿನು. ವೆರಾಸ್ ನಿಮ್ಮದು KTM ಅಲ್ಲಿ ಇರೋ ಇಂಜಿನ್ ಬಂದು ಒಂದು ಅಪ್ಡೇಟೆಡ್ ಇಂಜಿನ್ನು. ಸೊ ಅದರಿಂದ ಆಬ್ವಿಯಸ್ಲಿ ದ ರಿಲಯಬಿಲಿಟಿ ಜಾಸ್ತಿ ಇರುತ್ತೆ ಕಂಪೇರ್ ಟು ದ ಎಕ್ಸ್ಟ್ರೀಮ್, ಬಿಕಾಸ್ ಸಾಕಷ್ಟು ವರ್ಷ ಟೆಸ್ಟ್ ಆಗಿದೆ 250cc ಇಂಜಿನು. ಆ್ಯಂಡ್ ಜಾಸ್ತಿ ಏನು 250cc ಇಂಜಿನಲ್ಲಿ ಏನೂ ಇಶ್ಯೂಸೇ ಬಂದಿಲ್ಲ. ಸೊ ಅದರಿಂದ ನಿಮಗೆ ರಿಲಯಬಿಲಿಟಿ ವುಡ್ ಬಿ ದ ಓನ್ಲಿ ಫ್ಯಾಕ್ಟರ್ ವೇರ್ ನೀವು ಮೇ ಬಿ KTMನ ಪ್ರಿಫರ್ ಮಾಡ್ತೀರಾ ಓವರ್ ದ ಎಕ್ಸ್ಟ್ರೀಮ್ 250. ಅಗೇನ್ ಪಾರ್ಟ್ಸ್ ಅವೈಲೇಬಿಲಿಟಿ, ಕಾಸ್ಟು, ಎವ್ರಿಥಿಂಗ್ ನನ್ನ ಪ್ರಕಾರ ಎರಡರಲ್ಲೂ ಕಮ್ಮಿನೇ ಇರುತ್ತೆ, ಜಾಸ್ತಿ ಏನು ತುಂಬ ಡಿಫ್ರೆನ್ಸ್ ಇಲ್ಲ. ಮೇ ಬಿ KTM ಸ್ವಲ್ಪ ಪ್ರೀಮಿಯಂ ಕೇಳ್ಬೋದು, ಬಟ್ ಅಗೇನ್ KTMದು ಕಾಂಪೊನೆಂಟ್ರಿ ಎಲ್ಲ ನಿಮಗೆ ಬಜಾಜಿಂದನೇ ಬರೋದ್ರಿಂದ ಅಷ್ಟೊಂದು ಏನು ಡಿಫ್ರೆನ್ಸ್ ಇರೋಲ್ಲ ನನ್ನ ಪ್ರಕಾರ. ಸೊ ತುಂಬ ಸಣ್ಣ ಡಿಫ್ರೆನ್ಸ್ ಇರುತ್ತೆ ಮೇ ಬಿ. ಅದರಿಂದ ಐ ವುಡ್ ಸೇ ದ ರಿಲಯಬಿಲಿಟಿ ವುಡ್ ಬಿ ದ ಓನ್ಲಿ ಪ್ರಾಕ್ಟಿಕಲ್ ಫ್ಯಾಕ್ಟರ್. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಈಸ್ ದ ಪ್ರೈಸು. ಸೊ ಪ್ರೈಸಲ್ಲಿ ಡೆಫಿನೆಟ್ಲಿ ನಿಮಗೆ ಡಿಫ್ರೆನ್ಸ್ ಇದೆ, ಅದು ಕ್ಲಿಯರಾಗಿ ಕಾಣುತ್ತೆ ನಿಮಗೆ. ಒಂದು ಆಬ್ವಿಯಸ್ಲಿ ದ ಎಕ್ಸ್ಟ್ರೀಮ್ 250 ಈಸ್ ಕಮಿಂಗ್ ಆಟ್ ಅ ಪ್ರೈಸ್ ಆಫ್ 1.85 lakhs ಎಕ್ಸ್ ಶೋರೂಮ್, ವೆರಾಸ್ ನಿಮ್ಮದು KTM 250 ಡ್ಯೂಕ್ ಬಂದುಬಿಟ್ಟು ಅರೌಂಡ್ 2.27 lakhs ಎಕ್ಸ್ ಶೋರೂಮ್ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ನೀವು ಕೇಳ್ಬೋದು, ಸೊ ದ ಡಿಫರೆನ್ಸ್ ಅರೌಂಡ್ ನಿಮಗೆ 40 to 45,000. ಸೊ ಈ ಡಿಫರೆನ್ಸು ವಿಲ್ ಇಟ್ ಮೇಕ್ ಡಿಸಿಷನ್ ಮೇಕಿಂಗಲ್ಲಿ ಏನಾದರೂ ಡಿಫರೆನ್ಸ್ ಮಾಡುತ್ತಾ ಅಂತ ಕೇಳೋದಾದರೆ, ಆ್ಯಂಡ್ ವಿಲ್ ಇಟ್ ಆ್ಯಡ್ ವ್ಯಾಲ್ಯೂ ಅಂತ ಕೇಳೋದಾದರೆ, ಎಸ್ಪೆಷಲಿ ನೀವು KTM ತೊಗೊಳ್ಳೋದ ಪ್ಲ್ಯಾನ್ ಮಾಡೋದಾದರೆ, ವಿಲ್ ಐ ಮಿಸ್ ಔಟ್ ಇಫ್ ಐ ನಾಟ್ ಬೈ ದ KTM ಡ್ಯೂಕ್ 250 ಕಂಪೇರ್ ಟು ದ ಎಕ್ಸ್ಟ್ರೀಮ್ ವೆರಾಸ್ 40-50,000. ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ ಡಿಫ್ರೆನ್ಸು. ಸೊ ಡಿಫ್ರೆನ್ಸ್ ಇದೆ, ಬಟ್ ಅಗೇನ್ ನೀವು ಇದು ವ್ಯಾಲ್ಯೂನ ಕ್ಲಿಯರ್ಲಿ ಪ್ರೈಸಲ್ಲಿ ಡಿಫ್ರೆನ್ಸ್ ಮಾಡೋಕ್ಕಾಗಲ್ಲ. ನನಗೆ 250cc 1.85 lakhs ಸಿಗ್ತಾ ಇದೆ, ಆ್ಯಂಡ್ ಇದು 2.3 lakhs ಅರೌಂಡಲ್ಲೇ ಸಿಗ್ತಾ ಇದೆ ಅಲ್ವಾ. ಸೊ ನಾನು ಎರಡು ಒಂದೇ ಅಂತ ಡಿಫೈನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಯು ಹ್ಯಾವ್ ಟು ಸಿ ವಾಟ್ ಈಸ್ ದ ಎಕ್ಸ್ಟ್ರಾ ಯು ಆರ್ ಗೆಟಿಂಗ್ ವಿತ್ ದಟ್ 40,000. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ನೌ ಲೆಟ್ಸ್ ಕಮ್ ಟು ದ ಆ್ಯಕ್ಚುಯಲ್ ಡಿಫ್ರೆನ್ಸಸ್. ಸೊ ದಿಸ್ ಇಸ್ ಅ ವೆರಿ ಸರ್ಪ್ರೈಸಿಂಗ್ ನಿಮಗೆ ಕಂಪ್ಯಾರಿಸನ್, ಬಿಕಾಸ್ ಯೂಶಲಿ ನನ್ನ ಕಂಪ್ಯಾರಿಸನಲ್ಲಿ ನೀವು
ನೋಡ್ಬೋದು. ತುಂಬ ನಾನು ಪ್ರಾಕ್ಟಿಕಲಿ ಡಿಫ್ರೆನ್ಸಸ್ನ ಕಂಪೇರ್ ಮಾಡಿಬಿಟ್ಟು ಡೀಟೇಲಾಗಿ ಹೇಳ್ತೀನಿ. ಬಟ್ ಇನ್ ದಿಸ್ ವೆಹಿಕಲ್ಲು ಟು ಬಿ ವೆರಿ ಆನೆಸ್ಟು ಎರಡೂ ಒಳ್ಳೆ ವೆಹಿಕಲೇ. ಆನೆಸ್ಟ್ಲಿ ನನ್ನ ಪ್ರಕಾರ ಎಕ್ಸ್ಟ್ರೀಮ್ 250 ಬಂದುಬಿಟ್ಟು ಆಬ್ವಿಯಸ್ಲಿ 250 cc ಇಂಜಿನ್ನು ಹೀರೋ ಮಾಡಿರೋದು ಇಸ್ ರಿಯಲಿ ಗುಡ್ಡು. ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ವಾಸ್ ಎ ನೀಡ್ ಆಫ್ ದ ಆರ್ಟ್ ಬಿಕಾಸ್ ತುಂಬ ಜನ ಕೇಳ್ತಾ ಇದ್ರು 250 cc ಬೈಕ್ ಬೇಕು, 250 cc ಬೈಕ್ ಬೇಕು, ಹೀರೋ ಅವರು ಕೊಡಿ ಅಂತ. ಸೊ ಆ್ಯಂಡ್ ಆಲ್ಸೋ ಅವ್ರದ್ದು ಪ್ರೀವಿಯಸ್ ವರ್ಕ್ ನೋಡೋದಾದರೆ ನಿಮಗೆ 440 cc ಇಂಜಿನು ರೀಸೆಂಟ್ಲಿ ಮಾಡಿರೋದು ತುಂಬ ಚೆನ್ನಾಗಿದೆ. ಎಸ್, ಇಶ್ಯೂಸ್ ಎಲ್ಲ ಬಂದಿದೆ ಇಂಜಿನಲ್ಲಿ, ಬಟ್ ದ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ದ ಪರ್ಫಾರ್ಮೆನ್ಸ್ ಆಫ್ ದ ಇಂಜಿನ್ ಇಸ್ ವೆರಿ ಗುಡ್ ಫಾರ್ ವಾಟ್ ಇಟ್ ಇಸ್ ಮೆಂಟ್. ದ ಕ್ರೂಸರ್ ಕೈಂಡ್ ಆಫ್ ಇಂಜಿನ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲೂ ಅವ್ರಿಗೆ ಇಟ್ಸ್ ಅ ಗುಡ್ ಬೈಕು. ಅಟ್ ದ ಸೇಮ್ ಟೈಮ್ KTM ಅಲ್ಲಿ ಆ್ಯಕ್ಚುಲಿ ಇದು 250 cc ಬಂದುಬಿಟ್ಟು ತುಂಬಾ ಅಂಡರ್ ರೇಟೆಡ್ ಬೈಕ್ ಅಂತಲೇ ಹೇಳ್ತೀನಿ. ಬಿಕಾಸ್ ಜನರಲಿ ಬಜೆಟಲ್ಲಿ ಹೋಗೋರು 200 cc ಬೈಕ್ ತಗೋತಾರೆ. ವೆರಾಸ್ ಪೀಪಲ್ ಹೂ ವಾಂಟ್ ಲೈಕ್ ಒಂದು ಎಂಥೂಸಿಯಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಬೈ ಮಾಡ್ತಾರೆ ನೋಡಿ, ಅವರು 390 cc ಬೈ ಮಾಡ್ತಾರೆ. ಐನೋ ನೀವು ಹೇಳ್ಬೋದು 250 cc ಪ್ರೈಸ್ ಮೇಲೆ ಬೈ ಮಾಡಲ್ಲ ಅಂದರೆ. ಇತ್ತೀಚೆಗೆ ಐ ವುಡ್ ಸೇ ಪೀಪಲ್ ಆರ್ ಲೈಕ್ ನನಗೆ ಏನು ಬೇಕೋ ಅದನ್ನ ತೊಗೊಂಡ್ಬಿಡ್ತಾರೆ ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಬೈಯಿಂಗ್ ಆಪ್ಷನ್ಸು. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಬೈಯಿಂಗ್ ಆಪ್ಷನ್ಸ್ ಬಗ್ಗೆ. ಸೊ ಅವ್ರು ಹೆಂಗೋ 390 cc ಅವರು ಇನ್ ಕೇಸ್ ಅವ್ರ ಹತ್ರ ಫುಲ್ ಕ್ಯಾಶ್ ಇಲ್ಲ ಅಂದರೆ ಮೇ ಬಿ ಸೆಕೆಂಡ್ ಹ್ಯಾಂಡು ಆರ್ ಮೇ ಬಿ EMI ಆಪ್ಷನ್ ತೊಗೊಂಡು 390 cc ತೊಗೊಂಡ್ಬಿಡ್ತಾರೆ. 250 cc ಸ್ವಲ್ಪ ಐ ವುಡ್ ಸೇ ಅವಾಯ್ಡ್ ಮಾಡ್ತಾರೆ ಬಿಕಾಸ್ ಅದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ತುಂಬ ಪ್ರೈಸ್ ಕಮ್ಮಿನೂ ಇಲ್ಲ, ತುಂಬ ಲೈಕ್ ಪರ್ಫಾರ್ಮೆನ್ಸು ಇಲ್ಲ ಅಂತ. ಬಟ್ ಆನೆಸ್ಟ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ರೀಸೆಂಟ್ಲಿ ಓಡಿಸಿದ್ದೀನಿ ಇಂಜಿನ್ನು, ತುಂಬಾ ಚೆನ್ನಾಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸು. ನನ್ನ ಒಪಿನಿಯಲ್ಲಿ ಫಾರ್ ಮೀ ಡ್ಯೂಕ್ ಅವರಲ್ಲಿ ಪ್ರೊಡ್ಯೂಸ್ ಮಾಡೋ ಇಂಜಿನಲ್ಲಿ ಐ ವುಡ್ ಸೇ ದಿಸ್ ಇಸ್ ದ ಬೆಸ್ಟ್ ಇಂಜಿನ್ 250 cc ಫಾರ್ ಮೀ ಫಾರ್ ಶ್ಯೂರ್. ನನಗಂತೂ ಐ ನೋ ಪವರ್ ಒಂದೇ ಲ್ಯಾಗಿಂಗ್ ಇದೆ, ಬಿಟ್ಟರೆ ನಿಮಗೆ ಎವ್ರಿಥಿಂಗ್ ಈಸ್ ಗುಡ್ ಅಬೌಟ್ ದಟ್ ಇಂಜಿನು ಇಸ್ ವಾಟ್ ಐ ವುಡ್ ಸೇ. ಸೊ ಎರಡೂ ಚೆನ್ನಾಗಿರೋ ಇಂಜಿನ್ ಇರೋದ್ರಿಂದ ಐ ವುಡ್ ಸೇ ದ ಡಿಫ್ರೆನ್ಸಸ್ನ ಹುಡುಕಬೇಕಾದ್ರೆ ನೀವು ದ ಮೇನ್ ಪಾಯಿಂಟ್ ಇಸ್ ಇಲ್ಲಿ ನೀವು ತುಂಬ ಐ ವುಡ್ ಸೇ ಪ್ರಾಕ್ಟಿಕಲಾಗಿ ಹುಡ್ಕಕ್ಕೆ ಹೋದರೆ ಆ್ಯಸ್ ಐ ಟೋಲ್ಡ್ ಯು ಪ್ರೈಸ್ ವೈಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನಿಮಗೆ ಕರೆಕ್ಟಾಗಿ ಸಿಗಲ್ಲ ಇದ್ರದ್ದು ಆನ್ಸರು. ಸೊ ಯು ಹ್ಯಾವ್ ಟು ಗೋ ಥ್ರೂ ದ ಫೀಲ್ ಆಫ್ ಹೌ ವೆನ್ ಯು ರೈಡ್ ದ ಬೈಕ್ ಯಾವ ಥರ ಫೀಲ್ ಆಗುತ್ತೆ, ಅದ್ರ ಮೇಲೆ ನನ್ನ ಪ್ರಕಾರ ನಿಮ್ಮ ಡಿಸಿಷನ್ ಮಾಡಬೇಕಾಗುತ್ತೆ ರಾದರ್ ದೆನ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್. ಬಿಕಾಸ್ ಪ್ರಾಕ್ಟಿಕಲ್ ಆಸ್ಪೆಕ್ಟು ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ತುಂಬ ಸಿಮಿಲರ್ ಆಗಿದೆ. ಮೇ ಬಿ 2 ಡಿಫ್ರೆನ್ಸಸ್ ಹೇಳಿದೆ ನೋಡಿ ಅಷ್ಟೇ ನಿಮಗೆ ಡಿಸೈಡಿಂಗ್ ಮಾಡೋಕ್ಕೆ. ಅದು ಬಿಟ್ಟರೆ ಎಲ್ಲ ಸಿಮಿಲರ್ ಆಗಿದೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಡಿಫ್ರೆನ್ಸಸ್ ನಾವು. ಸೊ ದ ಫೀಲ್ ವೈಸ್ ಡಿಫ್ರೆನ್ಸಸ್ಗೆ ಬರೋದಾದರೆ ದ ಫಸ್ಟ್ ಫೀಲ್ ವೈಸ್ ಡಿಫ್ರೆನ್ಸಸ್ ನನ್ನ ಒಪಿನಿಯಲ್ಲಿ ವಿಲ್ ಬಿ ಆಬ್ವಿಯಸ್ಲಿ ದ ಲುಕ್ಕು. ಸೊ ಲುಕ್ಕು ಡೆಫಿನೆಟ್ಲಿ ಎರಡೂ ಬೈಕು ಚೆನ್ನಾಗಿದೆ, ದರ್ ಇಸ್ ನೋ ಡೌಟ್ ಬೋತ್ ದ ಬೈಕ್ಸ್ ಆರ್ ವೆರಿ ಗುಡ್ ಲುಕಿಂಗ್. ಬಟ್ ಹೌ ಆರ್ ದೇ ಡಿಫ್ರೆಂಟ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಣ ಫೀಲ್ ವೈಸ್. ಸೊ ನೋಡೋಕ್ಕೆ ದ ಎಕ್ಸ್ಟ್ರೀಮ್ 250 ದ ಮೇನ್ ಅಡ್ವಾಂಟೇಜ್ ಆಫ್ ದಟ್ ಲುಕ್ಕು ನನ್ನ ಪ್ರಕಾರ ಇಸ್ ನಿಮಗೆ ನೇಕೆಡ್ ಬೈಕಲ್ಲಿ ಗುಡ್ ಲುಕಿಂಗ್ ಮಸ್ಕ್ಯುಲರ್ ಬೈಕ್ ಸಿಗೋದು ತುಂಬಾ ರೇರು. ಆ್ಯಂಡ್ ನನ್ನ ಪ್ರಕಾರ ಈ ಥರ ನೀವು ಬೈಕ್ಸ್ ಹುಡುಕ್ಬೇಕಂದ್ರೆ ಯು ಮೈಟ್ ಹ್ಯಾವ್ ಟು ಗೋ ಫಾರ್ ಅ ಟ್ವಿನ್ ಸಿಲಿಂಡರ್ ಆರ್ ಟ್ರಿಪಲ್ ಸಿಲಿಂಡರ್ ಆರ್ 4 ಸಿಲಿಂಡರು. ಸೊ ನನಗೆ ಇದೊಂಥರ ಲೈಕ್ ಸ್ಟ್ರೀಟ್ ಟ್ರಿಪಲ್ RSು ಆರ್ ಡುಕಾಟಿ ಸ್ಟ್ರೀಟ್ ಫೈಟರು, ಕವಾಸಾಕಿ Z900 ಆರ್ ಯಮಹ MT-09 ಈ ಥರ ಬೈಕ್ಸ್ನ ನೋಡಿದಾಗ ಐ ವುಡ್ ಸೇ ನನಗೆ ಒಂದು ಮಸ್ಕ್ಯುಲರ್ ಫೀಲ್ ಕೊಡುತ್ತೆ. ಜನರಲಿ ನಾನು ನೇಕೆಡ್ ಬೈಕ್ಸ್ ನೋಡಿದಾಗ ಒಂಥರ ಸ್ಲಿಮ್ಮು ಸ್ಲಿಕ್ ಆಗಿರುತ್ತೆ, ಬಟ್ ಮಸ್ಕ್ಯುಲರ್ ತುಂಬ ಕಮ್ಮಿ ಇರುತ್ತೆ ನಿಮಗೆ ಸಿಂಗಲ್ ಸಿಲಿಂಡರಲ್ಲಿ. ಸೊ ದಿಸ್ ಇಸ್ ದ ಫಸ್ಟ್ ಬೈಕ್ ನಾನು ನೋಡ್ತಾ ಇರೋದು ವಿಚ್ ಇಸ್ ಗಿವಿಂಗ್ ಮೀ ದಟ್ ಮಸ್ಕ್ಯುಲರ್ ಫೀಲಿಂಗ್. ಸೊ ಇನ್ ದ್ಯಾಟ್ ವೇ ನನ್ನ ಪ್ರಕಾರ ದಿಸ್ ಇಸ್ ಅ ಯೂನಿಕ್ ಬೈಕು. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಮಸ್ಕ್ಯುಲರ್ ಗುಡ್ ಲುಕಿಂಗ್ ಬೈಕು ಐ ಥಿಂಕ್ ಎಕ್ಸ್ಟ್ರೀಮ್ 250 ಇಸ್ ದ ಒನ್ ಟು ಗೋ. ವೆರಾಸ್ ನಿಮಗೆ ಒಂದು ಪ್ರೀಮಿಯಂ ಫೀಲ್ ಬೇಕು, ಸೊ ಗುಡ್ ಲುಕಿಂಗು ಇರಬೇಕು ಬಟ್ ಪ್ರೀಮಿಯಂ ಫೀಲ್ ಬೇಕು ನೋಡಿ, ಆವಾಗ ಐ ಥಿಂಕ್ ದ KTM 250 ಡ್ಯೂ ಕುಡ್ ಬಿ ಅ ಬೆಟರ್ ಆಪ್ಷನ್. ನನಗೆ ಓವರ್ ಆಲ್ ನನಗೆ ಅದು ಫೀಲ್ ಬಂದು ತುಂಬ ಪ್ರೀಮಿಯಂ ಇದೆ. ಐನೋ ಕಲರ್ಸ್ ತುಂಬ ಕಮ್ಮಿ ಕೊಡ್ತಾಯಿದ್ರು, ಬಟ್ ರೀಸೆಂಟ್ಲಿ ಅವರು ಬ್ಲ್ಯಾಕ್ ಎಡಿಷನ್ ಲಾಂಚ್ ಮಾಡಾದ್ಮೇಲಿಂದ ನನಗೆ ಅವ್ರದ್ದು ಕಲರ್ಸ್ ಸ್ವಲ್ಪ ಓಕೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ದ ಲುಕ್ ತುಂಬ ಎನ್ಹಾನ್ಸ್ ಆಗಿದೆ. ಪ್ಲಸ್ ಅವರು TFT ಡ್ಯಾಶ್ ಕೊಡ್ತಾ ಇದ್ದಾರೆ ಇವಾಗ, ಮೊದಲಾದರೆ ಅವರು TFT ಡ್ಯಾಶ್ ಕೊಡ್ತಾ ಇರಲಿಲ್ಲ. ಸೊ ಅದು ಲುಕ್ ಎನ್ಹಾನ್ಸ್ ಆಗುತ್ತೆ. ನಿಮಗೆ ದ ಬಟನ್ಸ್ ಆಲ್ಸೋ ತುಂಬ ಪ್ರೀಮಿಯಂ ಫೀಲ್ ಆಗುತ್ತೆ. ಎವ್ರಿಥಿಂಗ್ ಇನ್ ದ ಪರ್ಫೆಕ್ಟ್ ಪ್ಲೇಸಲ್ಲಿದೆ. ಫಿಟ್ ಆ್ಯಂಡ್ ಫಿನಿಶ್ ತುಂಬ ಚೆನ್ನಾಗಿದೆ ಅವ್ರದ್ದು. ಪ್ಯಾನಲ್ ಗ್ಯಾಪ್ಸ್ ಇಲ್ಲ, ನಿಮಗೆ ತುಂಬ ನೀಟ್ಲಿ ಟಕ್ಟೀನ್ ಆಗಿದೆ ಎಲ್ಲನೂ. ಸೊ ನನ್ನ ಒಪಿನಿಯನ್ಲಿ ಇಟ್ ಗಿವ್ಸ್ ಯು ವೆರಿ ಕ್ಲೀನ್ ಫಿನಿಶು ಆ್ಯಂಡ್ ವೆರಿ ಪ್ರೀಮಿಯಂ ಫಿನಿಶ್ ಅಂತ ಹೇಳ್ತೀನಿ. ವೆರಾಸ್ ನಿಮಗೆ ಮಸ್ಕ್ಯುಲರ್ ಫಿನಿಶ್ ಬೇಕಂದರೆ ಎಕ್ಸ್ಟ್ರೀಮ್ 250 ವುಡ್ ಬಿ ಅ ಬೆಟರ್ ಆಪ್ಷನ್. ಸೊ ಲುಕ್ ನನಗೆ ಇಷ್ಟು ಡಿಫ್ರೆನ್ಸ್ ಅಂತ ಅನಿಸ್ತು. ಸೆಕೆಂಡ್ ಬಂದ್ಬಿಟ್ಟು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಸಟಲ್ ಡಿಫ್ರೆನ್ಸ್. ಸಟಲ್ ಡಿಫ್ರೆನ್ಸ್ ಅಂದರೆ ಏನು ಅಂದರೆ ಬೇಸಿಕಲಿ ನಿಮಗೆ ತುಂಬ ಡಿಫ್ರೆನ್ಸ್ ಅಂತ ಕಾಣಲ್ಲ, ನೀವು ತುಂಬ ಲೈಕ್ ಅಬ್ಸರ್ವ್ ಮಾಡಬೇಕಾಗುತ್ತೆ, ತುಂಬ ನೀವು ಕೇರ್ಫುಲ್ಲಾಗಿ ರೈಡ್ ಮಾಡಬೇಕು ಫಾರ್ ಅ ವೆರಿ ಲಾಂಗ್ ಟೈಮು, ಆವಾಗಲೇ ನಿಮಗೆ ಅಬ್ಸರ್ವ್ ಆಗುತ್ತೆ. ಫಸ್ಟ್ ಸಟಲ್ ಡಿಫ್ರೆನ್ಸ್ ನೀವು ನೋಡೋದಾದರೆ ಇನಿಷಿಯಲ್ ಆಕ್ಸಲರೇಷನಲ್ಲಿ ನೀವು ನೋಡ್ಬೋದು. ಸೊ ಇನಿಷಿಯಲ್ ಆಕ್ಸಲರೇಷನಲ್ಲಿ ಸ್ವಲ್ಪ ಎಕ್ಸ್ಟ್ರೀಮ್ 250 ಸ್ವಲ್ಪ ಫಾಸ್ಟ್ ಆಗಿದೆ ಕಂಪೇರ್ಡ್ ಟು ದ KTM ಡ್ಯೂಕ್ 250. ಬಿಕಾಸ್ KTMಲ್ಲಿ 3000 RPM ಆದಮೇಲೆ ಸ್ವಲ್ಪ ನಿಮಗೆ ಆಕ್ಸಲರೇಷನ್ ಜಾಸ್ತಿ ಆಗುತ್ತೆ. ಹಂಗಂತ ಅದು ಆ್ಯಸ್ ಐ ಟೋಲ್ಡ್ ಜನರಲ್ KTM ಬೈಕ್ಸ್ ಥರ ಇಲ್ಲ. ಯೂಶ್ವಲಿ ನಿಮಗೆ KTM ಬೈಕ್ಸಲ್ಲಿ ಲೋ ಎಂಡಲ್ಲಿ ಏನೂ ಇರಲ್ಲ, ಇದರಲ್ಲಿ ಆ ಥರ ಏನಿಲ್ಲ, ಟ್ರ್ಯಾಕ್ಟೇಬಲ್ ಆಗಿದೆ, ನಿಮಗೆ ಒಳ್ಳೆ ಪವರ್ ಕೊಡುತ್ತೆ. ಬಟ್ ಸ್ವಲ್ಪ ನಿಮಗೆ ಲ್ಯಾಕ್ ಕಾಣುತ್ತೆ ಇನಿಷಿಯಲಲ್ಲಿ. ವೆರಾಸ್ ನಿಮಗೆ ಎಕ್ಸ್ಟ್ರೀಮಲ್ಲಿ ದಟ್ ಇನಿಷಿಯಲ್ ಲ್ಯಾಕ್ ಕಾಣಲ್ಲ. ಬಟ್ ವೆರಾಸ್ ನಿಮಗೆ ಟಾಪ್ ಎಂಡಲ್ಲಿ ನಿಮಗೆ KTM ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟಂಗೆ ಫೀಲ್ ಆಗುತ್ತೆ. ವೆರಾಸ್ ನಿಮಗೆ ಎಕ್ಸ್ಟ್ರೀಮ್ ಸ್ವಲ್ಪ ಕಮ್ಮಿ ಕೊಟ್ಟಂಗೆ ಆಗುತ್ತೆ ಅಷ್ಟೇ, ಸ್ವಲ್ಪ ತುಂಬ ಸಟಲ್. ಸ್ಮೂತ್ನೆಸ್ ವೈಸು ನೀವು ನೋಡೋದಾದರೆ ಎಕ್ಸ್ಟ್ರೀಮ್ ಸ್ವಲ್ಪ ಬೆಟರ್
ಬೆಟರ್ ಸ್ಮೂತ್ನೆಸ್ ಇದೆ ಕಂಪೇರ್ ಟು ದ KTM ಡ್ಯೂಕ್ 250. ಬಟ್ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, KTM ಡ್ಯೂಕು ಟು ಬಿ ಆನೆಸ್ಟು ನೀವು 390 ಕಂಪೇರ್ ಮಾಡಿದ್ರೆ ತುಂಬಾ ಸ್ಮೂತ್ ಇದೆ ಓವರಾಲು. ಬಟ್ ಸ್ಟಿಲ್ ಎರಡೂ ಸ್ಮೂತಾಗೇ ಇದೆ, ಬಟ್ ನಿಮಗೆ ಸ್ವಲ್ಪ ಎಕ್ಸ್ಟ್ರೀಮ್ 250 ಸ್ವಲ್ಪ ಸ್ಮೂತರ್ ಇಂಜಿನ್ ಥರ ಫೀಲ್ ಆಗುತ್ತೆ. ನೆಕ್ಸ್ಟು ಗೇರ್ ಶಿಫ್ಟಿಂಗಲ್ಲಿ ಅಗೇನ್ ಗೇರ್ ಶಿಫ್ಟಿಂಗಲ್ಲೂ ನಿಮಗೆ KTM ಸ್ವಲ್ಪ ಬೆಟರ್ ಶಿಫ್ಟಿಂಗ್ ಮಾಡುತ್ತೆ ಕಂಪೇರ್ ಟು ದ ಎಕ್ಸ್ಟ್ರೀಮ್ 250. ಎಕ್ಸ್ಟ್ರೀಮ್ 250 ಚೆನ್ನಾಗೇ ಇದೆ ಶಿಫ್ಟಿಂಗು, ಬಟ್ ಸ್ವಲ್ಪ ಕ್ಲಂಕಿಯಾಗಿರುತ್ತೆ ಕೆಲವು ಪ್ಲೇಸಸಲ್ಲಿ. ಬಟ್ ಓವರ್ ಆಲ್ ಐ ವುಡ್ ಸೇ ದಟ್ ಇಸ್ ದ ಥಿಂಗು. ಆ್ಯಂಡ್ ಅಗೇನ್ ಒನ್ ಮೋರ್ ಸಟಲ್ ಡಿಫ್ರೆನ್ಸ್ ಬಂದ್ಬಿಟ್ಟು ವುಡ್ ಬಿ ಇನ್ ದ ಬ್ರೇಕಿಂಗ್ ಡಿಪಾರ್ಟ್ಮೆಂಟು. ಸೊ ಬ್ರೇಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಬರೋದಾದ್ರೂ ಐ ವುಡ್ ಸೇ ದಟ್ ದ ಎಕ್ಸ್ಟ್ರೀಮ್ ಹತ್ರ ಅಷ್ಟು ಬ್ರೇಕಿಂಗ್ ಇಲ್ಲ ಕಂಪೇರ್ ಟು ದ KTM ಡ್ಯೂಕಲ್ಲಿ ನಿಮಗೆ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಇರುತ್ತೆ ನಿಮಗೆ ಬ್ರೇಕಿಂಗಲ್ಲಿ. ಸೊ ದ್ಯಾಟ್ ಈಸ್ ಒನ್ ಮೋರ್ ಥಿಂಗು. ಆ್ಯಂಡ್ ಐ ವುಡ್ ಸೇ ಸಸ್ಪೆನ್ಷನಲ್ಲೂ ನೀವು ನೋಡೋದಾದ್ರೂ ನಿಮಗೆ ಎಕ್ಸ್ಟ್ರೀಮ್ 250 ಸ್ವಲ್ಪ ಕಂಫರ್ಟೇಬಲ್ ಇರುತ್ತೆ, ಹ್ಯಾಂಡ್ಲಿಂಗಲ್ಲಿ ಸ್ವಲ್ಪ ಲ್ಯಾಕಿಂಗ್ ಇರುತ್ತೆ. ವೆರಸ್ ನಿಮಗೆ ಐ ವುಡ್ ಸೇ ದ KTM ಕಂಫರ್ಟಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ವೆರಸ್ ಹ್ಯಾಂಡ್ಲಿಂಗಲ್ಲಿ ಸ್ವಲ್ಪ ಬೆಟರ್ ಇರುತ್ತೆ. ಸೊ ಇದು ಸಟಲ್ ಆಗಿದೆ ತುಂಬ ನಿಮಗೆ, ಲೈಕ್ ಎರಡೂ ನಿಮಗೆ ಕಂಫರ್ಟೇಬಲ್ ಆ್ಯಂಡ್ ಹ್ಯಾಂಡ್ಲಿಂಗ್ ಚೆನ್ನಾಗೇ ಇದೆ. ನಾನು ಜನರಲ್ ಕ್ಯಾರೆಕ್ಟರಿಸ್ಟಿಕಲ್ಲಿ ಹೇಳಿದ್ದು ನೋಡಿ. ಬಟ್ ಸಟಲ್ ಡಿಫ್ರೆನ್ಸಲ್ಲಿ ಸ್ವಲ್ಪ ಮೇ ಬಿ ಐ ವುಡ್ ಸೇ ಡಿಫ್ರೆನ್ಸ್ ಕಾಣ್ಬೋದು ನಿಮಗೆ ಹ್ಯಾಂಡ್ಲಿಂಗ್ ಆ್ಯಂಡ್ ಕಂಫರ್ಟಲ್ಲಿ. ಸೊ ಇದು ಬಂದ್ಬಿಟ್ಟು ನಿಮ್ಮದು ಸಟಲ್ ಡಿಫ್ರೆನ್ಸಸ್ಸು. ಐ ಥಿಂಕ್ ಇದು ಬಿಟ್ಟರೆ ನಿಮಗೆ ಮೇ ಬಿ ಸಣ್ಣ ಪುಟ್ಟ ಸಟಲ್ ಡಿಫ್ರೆನ್ಸಸ್ ಕಾಣ್ಬೋದು, ಬಟ್ ಓವರ್ ಆಲ್ ನನ್ನ ಪ್ರಕಾರ ಇಷ್ಟೇ ಸಟಲ್ ಡಿಫ್ರೆನ್ಸ್ ಇರುತ್ತೆ. ಬಟ್ ಆ್ಯಸ್ ಐ ಟೋಲ್ಡು, ಏನಕ್ಕೆ ಅದನ್ನ ಸಟಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಜಾಸ್ತಿ ಗೊತ್ತಾಗಲ್ಲ, ನಿಮಗೆ ತುಂಬ ಜಾಸ್ತಿ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ, ದೆನ್ ಓನ್ಲಿ ಯು ವಿಲ್ ಫೀಲ್ ದ ಡಿಫ್ರೆನ್ಸು. ಸೊ ನಾವು ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಮೇನ್ ಡಿಫ್ರೆನ್ಸಿಯೇಷನ್ನು ನನ್ನ ಒಪಿನಿಯಲ್ಲಿ ಈ ಎರಡು ವೆಹಿಕಲ್ಲಿರುವಂಥದ್ದು. ದ್ಯಾಟ್ ಈಸ್ ದ ಫೀಚರು. ಅಗೇನ್ ಟು ಬಿ ವೆರಿ ಆನೆಸ್ಟು, ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ, ಫೀಚರ್ಸು ನನ್ನ ಒಪಿನಿಯಲ್ಲಿ ಕೆಲವು ಕಂಪನೀಸು ಕೆಲವುದರಲ್ಲಿ ತುಂಬ ಫೀಚರ್ ಕೊಡ್ತಾನೆ, ಕೆಲವುದಲ್ಲಿ ಕಮ್ಮಿ ಫೀಚರ್ ಕೊಡ್ತಾನೆ. ನಾನು ಆ ಥರ ಹೇಳ್ತಾ ಇಲ್ಲ, ಬಿಕಾಸ್ ಐ ಆಮ್ ಟಾಕಿಂಗ್ ಮೋರ್ ಅಬೌಟ್ ದ ಫೀಲ್. ಸೊ ಫೀಲ್ ಇಸ್ ಸಮಥಿಂಗ್ ವೇರ್ ಈ ಫೀಚರ್ ಇರೋದ್ರಿಂದ ನಿಮಗೆ ಏನೋ ಡಿಫ್ರೆನ್ಸ್ ಫೀಲ್ ಆಗುತ್ತಂತ. ಸೊ ಎಸ್, ಅದು ನಿಮಗೆ ಡೆಫಿನೆಟ್ಲಿ ವಿತ್ KTM KTMಲ್ಲಿ ನಿಮಗೆ ಜಾಸ್ತಿ ಫೀಚರ್ ಇದೆ ನಿಮ್ಗೆ ಗೊತ್ತಿರೋ ವಿಚಾರನೇ. ಬಟ್ ನಾನು ಅದನ್ನು ಏನಕ್ಕೆ ಹೈಲೈಟ್ ಮಾಡ್ತಾ ಇದ್ದೀನಿ ಇನ್ ದಿಸ್ ಪಾಯಿಂಟ್ ಫೀಲ್ ಪಾಯಿಂಟಲ್ಲಿ ಅಂದರೆ, ಆ ಡಿಫ್ರೆನ್ಸ್ ನಿಮಗೆ ಫೀಲ್ ಆಗುತ್ತೆ ಬಿಕಾಸ್ ಆಫ್ ದ ಫೀಚರ್ಸ್. ಮೆನಿ ಟೈಮ್ಸ್ ನಿಮಗೆ ಫೀಚರ್ ಇರುತ್ತೆ, ಬಟ್ ಅದೇನೋ ಡಿಫ್ರೆನ್ಸ್ ಫೀಲ್ ಆಗಲ್ಲ. ಬಟ್ ಇದರಲ್ಲಿ ನಿಮಗೆ ಫೀಚರ್ ಇರೋದ್ರಿಂದ ದಟ್ ಡಿಫ್ರೆನ್ಸ್ ಫೀಲ್ ಆಗುತ್ತೆ ವಿತ್ ಬೋತ್ ದ ಬೈಕ್ಸ್. ಬಿಕಾಸ್ ನೀವು ಎಕ್ಸ್ಟ್ರೀಮ್ 250 ನೋಡೋದಾದರೆ ಅದರಲ್ಲಿ ಡೀಸೆಂಟ್ ಫೀಚರ್ಸ್ ಕೊಟ್ಟಿದ್ದಾರೆ ಅಷ್ಟೇ, ಲೈಕ್ 6 ಸ್ಪೀಡ್ ಗೇರ್ ಬಾಕ್ಸು, ಸ್ಲಿಪ್ಪರ್ ಅಸಿಸ್ಟ್ ಕ್ಲಚ್ಚು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಕೊಟ್ಟಿದ್ದಾರೆ. ಬಟ್ ಓವರ್ ಆಲ್ ನಿಮಗೆ ಐ ವುಡ್ ಸೇ ದ ಡಿಫ್ರೆನ್ಸ್ ಮಾಡೋದು ನನ್ನ ಪ್ರಕಾರ ಒನ್ ಆಫ್ ದ ಥಿಂಗ್ಸ್ ವಿಚ್ ಐ ಡಿಂಟ್ ಲೈಕ್ ಅಬೌಟ್ ದ ಎಕ್ಸ್ಟ್ರೀಮ್ 250 ಇಸ್ ದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ನಿಜ ಹೇಳ್ತಾ ಇದ್ದೀನಿ, ಆ ಬೈಕ್ಗೆ ಅದು ಸೂಟೇ ಆಗಲ್ಲ. ಐ ಹೋಪ್ ಅವರು ನೆಕ್ಸ್ಟ್ ಎಡಿಷನ್ ಎಕ್ಸ್ಪಲ್ಸ್ 210 ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಹಾಕ್ತಾರೆ. ಬಿಕಾಸ್ ಟು ಬಿ ವೆರಿ ಆನೆಸ್ಟ್, ಫಾರ್ ದಿಸ್ ಕೈಂಡ್ ಆಫ್ ಬೈಕು ಈ ಥರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸೂಟ್ ಆಗಲ್ಲ. ಐ ಥಿಂಕ್ ಹೀರೋ ಸ್ವಲ್ಪ ಯಾವಾಗಲೂ ಇದೊಂದು ಡಿಲೇ ಮಾಡ್ತಾರೆ. ಯಾವಾಗಲೂ ಟ್ರೈ ಟು ಮೇಕ್ ಅ ಕಂಪ್ಲೀಟ್ ಬೈಕ್ ಅಂತ ಹೀರೋದವ್ರು ಹೇಳ್ತೀನಿ. ಎಸ್ಪೆಷಲಿ ಮ್ಯಾವ್ರಿಕ್ ವಿಚಾರನೂ ಅಷ್ಟೇ, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟು. ದ UST ಫೋಕ್ಸು ಮತ್ತು ದಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಾಸ್ ದ ಮಿಸ್ಸಿಂಗು. ಆಬ್ವಿಯಸ್ಲಿ ಇವಾಗ ಆ್ಯಡ್ ಮಾಡಿದ್ದಾರೆ, ಬಟ್ ಐ ಹೋಪ್ ದಟ್ ಅವರು ಫಸ್ಟೇ ಆ್ಯಡ್ ಮಾಡಿಬಿಟ್ರೆ ಬೆಟರ್ ಅಂತ ಅನ್ಸುತ್ತೆ. ಐ ಡೋಂಟ್ ನೋ ವೈ ದೇ ಡೂ ದಟ್. ಸೊ ಅದೊಂದು ಆಸ್ಪೆಕ್ಟಲ್ಲಿ ಐ ಫೀಲ್ ದಟ್ ದೇ ಆರ್ ಲ್ಯಾಕಿಂಗು. ಬಟ್ ಆಲ್ಸೋ ದಟ್ ಅಗೇನ್ ಫೀಚರ್ಸ್ ಅಸೆಟ್ಗಳು ಅದು ಏನು ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಅಂತ ನೋಡಬೇಕಲ್ಲ. ಸೊ ಇನ್ ದ KTM ಆಲ್ರೆಡಿ ಗೊತ್ತು ನಿಮಗೆ, ಸ್ಲಿಪ್ಪರ್ ಅಸಿಸ್ಟ್ ಕ್ಲಚ್ಚು, ನಿಮಗೆ ರೈಡ್ ಬೈ ವೈರು, ನಿಮಗೆ ಕ್ವಿಕ್ ಶಿಫ್ಟರ್ ಇದೆ, ಆಟೋ ಬ್ಲಿಪ್ಪರ್ ಇದೆ. ಆ್ಯಂಡ್ ದ ಮೇನ್ ಥಿಂಗ್ ಬಂದ್ಬಿಟ್ಟು ದೀಸ್ ಥಿಂಗ್ಸ್ ಆರ್ ದೇರ್, ಬಟ್ ಇದು ನಿಮಗೆ ಪರ್ಫಾರ್ಮೆನ್ಸ್ ಅಷ್ಟೇ ಅಲ್ಲ, ನಿಮ್ದು ಎಕ್ಸ್ಪೀರಿಯನ್ಸಲ್ಲೂ ನಿಮಗೆ ಡಿಫ್ರೆನ್ಸ್ ಮಾಡುತ್ತೆ. ಸೊ ನನಗೆ ಅದು ಪರ್ಸ್ನಲಿ ದ ಎಕ್ಸ್ಪೀರಿಯನ್ಸಲ್ಲಿ ಡಿಫ್ರೆನ್ಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ದ TFT ಡ್ಯಾಶ್ ಆಲ್ಸೋ, ಎಷ್ಟೊಂದು ಜನ TFT ಡ್ಯಾಶ್ ಕೊಡ್ತಾರೆ, ಬಟ್ ಇದರಲ್ಲಿರೋಂಥ TFT ಡ್ಯಾಶ್ ಬಂದು ತುಂಬ ಕ್ಲಿಯರ್ ಆಗಿದೆ ಆ್ಯಂಡ್ ನಿಮ್ಮದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ನ ಇನ್ನೂ ಮೋರ್ ಎಂಜಾಯಬಲ್ ಮಾಡುತ್ತೆ. ಆ್ಯಂಡ್ ಈವನ್ ದ ಸ್ವಿಚ್ ಗೇರ್ ಆಲ್ಸೋ ತುಂಬಾ ಟ್ಯಾಕ್ಟೈಲ್ ಆಗಿದೆ. ನಿಮಗೆ ಲೈಕ್ ಜಸ್ಟ್ ಲೈಕ್ ಅ ಗೇಮರ್ ನೀವು ಅದನ್ನು ಆಪರೇಟ್ ಮಾಡ್ಬೋದು. ಈವನ್ ವಿತ್ ದ ಗ್ಲೌಸ್ ನೀವು ಈಸಿಲಿ ಆಪರೇಟ್ ಮಾಡ್ಬೋದು. ಸೊ ಆಸ್ ಐ ಟೋಲ್ಡು, ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಹ್ಯಾವಿಂಗ್ ಫೀಚರ್ಸ್. ನಿಮ್ಗೆ 20 ಫೀಚರ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ದಟ್ 20 ಫೀಚರ್ ಕೊಡೋದ್ರಿಂದ ನಿಮ್ಮದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆರ್ ಕೇಪಬಿಲಿಟಿ ವೈಸ್ ಏನು ಡಿಫ್ರೆನ್ಸ್ ಮಾಡಲ್ಲ ನನ್ನ ಒಪಿನಿಯಲ್ಲಿ ಇದರಲ್ಲಿ ಇರೋಂಥ ಫೀಚರ್ KTMಲ್ಲಿರೋ, ಬಟ್ ನಿಮ್ಮದು ಎಕ್ಸ್ಪೀರಿಯನ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಎನಿವೆ, ಸೊ ನಾವು ಲೆಟ್ಸ್ ಕಮ್ ಟು ದ ಕನ್ಕ್ಲೂಷನ್. ಸೊ ಈ ಎರಡು ಬೈಕು ನೀವು ನೋಡೋದಾದರೆ ಓವರ್ ಆಲ್ ಐ ನೋ ನಿಮಗೆ ಸ್ಪೆಸಿಫಿಕೇಷನ್ ವೈಸ್ ಡಿಸ್ಕಸ್ ಮಾಡೋರು ನಿಮಗೆ ಕ್ಲಿಯರ್ ಡಿಫ್ರೆನ್ಸಸ್ ಹೇಳ್ಬಿಡ್ತಾರೆ. ಬಟ್ ಟು ಬಿ ವೆರಿ ಫ್ರ್ಯಾಂಕು, ಈ ಎರಡು ಬೈಕು ತುಂಬ ಸಿಮಿಲರ್ ಆಗಿದೆ ಇನ್ ಮೆನಿ ಆಸ್ಪೆಕ್ಟು. ಆ್ಯಂಡ್ ಯು ವಿಲ್ ಬಿ ಲೈಕ್ ಪಝಲ್ ಟು ಚೂಸ್ ಬಿಟ್ವೀನ್ ದೀಸ್ ಟು ಬೈಕ್ಸ್ ಆನೆಸ್ಟ್ಲಿ ಸ್ಪೀಕಿಂಗು. ನಾನು ಆಲ್ರೆಡಿ ಇಷ್ಟೊಂದೆಲ್ಲ ಡಿಫ್ರೆನ್ಸಸ್ಸು ಹೇಳಿದೆ ನಿಮಗೆ, ಫೀಲ್ ವೈಸು ಆ್ಯಂಡ್ ನಿಮಗೆ ಸ್ವಲ್ಪ ಪ್ರಾಕ್ಟಿಕಲ್ ಡಿಫ್ರೆನ್ಸು ಹೇಳಿದೆ ಆ್ಯಂಡ್ ಇಷ್ಟೊಂದು ಸಿಮಿಲಾರಿಟೀಸ್ ಹೇಳಿದ್ದೀನಿ. ದ ಥಿಂಗ್ ಇಸ್, ನನ್ನ ಒಪಿನಿಯಲ್ಲಿ ದ ಬೆಸ್ಟ್ ವೇ ಟು ಡಿಸೈಡ್ ದೀಸ್ ಟು ಬೈಕು ಆನೆಸ್ಟ್ಲಿ ಸ್ಪೀಕಿಂಗು, ಇಫ್ ಯು ಆರ್ ನಾಟ್ ಆನ್ ದ ಎಕ್ಸ್ಟ್ರೀಮ್ ಎಂಡ್ ಏನು ಅಂತ ಹೇಳ್ತೀನಿ. ಇಫ್ ಯು ವಾಂಟ್ ಅ 250cc ಬೈಕ್ ಆ್ಯಟ್ 1.85 lakhs, ನನಗೆ ಈ ಬಜೆಟಲ್ಲೇ ಬೇಕು, ನನಗೆ ಇದಕ್ಕಿಂತ ಜಾಸ್ತಿ ಬೇಡ, ನನಗೆ ದುಡ್ಡು ಖರ್ಚು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಆಬ್ವಿಯಸ್ಲಿ ನೀವು ಎಕ್ಸ್ಟ್ರೀಮ್ 250 ತೊಗೋತೀರಾ. ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಅ ಫುಲ್ಲಿ ಫೀಚರ್ ಲೋಡೆಡ್ ಬೈಕು, ನನಗೆ ಏನಾದರೂ ಮಾಡಿದ್ರು ನನಗೆ ಫೀಚರ್ ಲೋಡೆಡ್ ಬೈಕೇ ಬೇಕು ಅಂತ ಹೇಳಿದ್ರೆ ನಿಮಗೆ KTM 250 ಡ್ಯೂಕೆ ತೊಗೋಬೇಕಾಗುತ್ತೆ. ದರ್ ಈಸ್ ನೋ ಅದರ್ ಆಪ್ಷನ್ ಫಾರ್ ಯು. ಬಟ್ ಐ ಆಮ್ ಟ್ರೈಂಗ್ ಟು ಡಿಸ್ಕಸ್ ಫಾರ್ ದೋಸ್ ಪೀಪಲ್ ಹೂ ವಾಂಟ್
a proper 250cc experience in a naked bike. So for those people, I would say both these bike are very very similar. They are different in their own ways, but you will love both the bikes. So for example ಕೊಡ್ತೀನಿ ನಿಮಗೆ, ಸ್ಟ್ರೀಟ್ ಟ್ರಿಪಲ್ ಆರ್ ಎಸ್ ಟ್ರ್ಯಾಂಪ್ ಅವ್ರದ್ದು ಆ್ಯಂಡ್ ಡುಕಾಟಿ ಸ್ಟ್ರೀಟ್ ಫೈಟರು. ಐ ನೋ ನಿಮಗೆ ಇದರಲ್ಲಿ ಸ್ಪೆಸಿಫಿಕೇಶನ್ ವಾರಿಯರ್ಸು ನಿಮಗೆ ಸಾಕಷ್ಟು ಡಿಫರೆನ್ಸಸ್ ಹೇಳ್ಬಿಡ್ತಾರೆ, ಅದು ಇದಿದೆ ಇದು ಹಂಗಿದೆ ಅಂತ. ಬಟ್ ವೆನ್ ಯು ಟ್ರೈಂಗ್ ಟು ಡಿಸೈಡ್ ದಿಸ್ ಬೈಕು, ಪೀಪಲ್ ವಿಲ್ ನಾಟ್ ಡಿಸೈಡ್ ದಿಸ್ ಬೈಕ್ಸ್ ಬೇಸ್ಡ್ ಆನ್ ಜಸ್ಟ್ ನಾನು ಲೆಕ್ಚರ್ ಕೊಟ್ಟೆ ನೋಡಿ ಲಾಸ್ಟ್ ವೀಡಿಯೋದಲ್ಲೂ, ಆ ಥರ ನಿಮ್ಗೆ ತುಂಬ ಕ್ಲಿಯರಾಗಿ ಡಿಸೈಡ್ ಮಾಡೋಕ್ಕಾಗಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಒಂದು ಮಾಸ್ ಮಾರ್ಕೆಟಲ್ಲಿ ಈ ಥರ ಡಿಸಿಷನ್ ಮೇಕಿಂಗ್ ನೀವು ಮಾಡಬೇಕಾಗತ್ತೆ. ಸೊ ಈ ಥರ ಬೈಕ್ನ ನೀವು ಡಿಸೈಡ್ ಮಾಡಬೇಕಂದ್ರೆ ದರ್ ಇಸ್ ಓನ್ಲಿ ಒನ್ ವೇ, ದಟ್ ಈಸ್ ಮಲ್ಟಿಪಲ್ ಟೆಸ್ಟ್ ರೈಡ್. ಸೊ ನೀವು ಒಂದು ಟೆಸ್ಟ್ ರೈಡ್ ಮಾಡಬೇಡಿ, 2 to 3 ಟೆಸ್ಟ್ ರೈಡ್ಸ್ ಮಾಡಿ ಈ ಎರಡೂ ಬೈಕ್ನ, ಆ್ಯಂಡ್ ದೆನ್ ಡಿಸೈಡ್. ಮೇಯ್ನಾಗಿ ನೀವು ನೋಡಬೇಕಾಗಿರೋದು ಹೌ ಯು ಫೀಲ್ ವೈಲ್ ರೈಡಿಂಗ್ ದಿಸ್ ಬೈಕ್. ದೇರ್ ಆರ್, ಹೇಳ್ತಾ ಇಲ್ವಾ, ನೀವು ಒಂದು ಬೈಕ್ನ ತೊಗೊಂಡ್ರೆ ಯು ವಿಲ್ ಮಿಸ್ ಸಮ್ ಆಸ್ಪೆಕ್ಟ್ ಆಫ್ ದ ಅದರ್ ಬೈಕ್ಸ್. ಯು ಓವರ್ ಆಲ್ ಎರಡು ಒಳ್ಳೆ ಬೈಕೇನೆ. ಸೊ ಯು ಆರ್ ನಾಟ್ ಮೇಕಿಂಗ್ ಎನಿ ಬ್ಯಾಡ್ ಡಿಸಿಷನ್ ಬೈಯಿಂಗ್ ಎನಿ ಆಫ್ ದಿಸ್ ಬೈಕು. ಬಟ್ ದ ಥಿಂಗ್ ಈಸ್, ನೀವು ಇಫ್ ಯು ವಾಂಟ್ ಟು ಮೇಕ್ ದ ಕರೆಕ್ಟ್ ಡಿಸಿಷನ್, ಯು ಹ್ಯಾವ್ ಟು ಗೋ ಅಲಾಂಗ್ ವಿತ್ ಮಲ್ಟಿಪಲ್ ಟೆಸ್ಟ್ ರೈಡು. ದರ್ ಇಸ್ ನೋ ಅದರ್ ವೇ ಅಂತ ಹೇಳ್ತೀನಿ, ಬಿಕಾಸ್ ದ ಫೀಲ್ ಆಫ್ ದ ಬೈಕ್ ಇಸ್ ವಾಟ್ ಯು ವಾಂಟ್. ಸೊ ಇಟ್ ಇಸ್ ನಾಟ್ ನೆಸೆಸರಿಲಿ ದ ಕೇಪಬಿಲಿಟೀಸ್ ಆ್ಯಂಡ್ ಎವ್ರಿಥಿಂಗ್, ಬಿಕಾಸ್ ಓವರ್ ಆಲ್ ತುಂಬ ಸಿಮಿಲರ್ ಆಗಿದೆ. ನಿಮಗೆ ಪ್ರಾಕ್ಟಿಕಲ್ ಆಸ್ಪೆಕ್ಟಲ್ಲಿ ಡಿಸೈಡಿಂಗ್ ವೆರಿ ಸ್ಮಾಲ್ ಇರೋದ್ರಿಂದ ಯು ಹ್ಯಾವ್ ಟು ಡು ಮಲ್ಟಿಪಲ್ ಟೆಸ್ಟ್ ರೈಡು. ಆ್ಯಂಡ್ ನಂದು ಒಪಿನಿಯನ್ ಏನು, ಇನ್ ಕೇಸ್ ಐ ಹ್ಯಾವ್ ಟು ಚೂಸ್ ಬಿಟ್ವೀನ್ ದೀಸ್ ಟು ಬೈಕ್ ಅಂದರೆ, ಇಟ್ಸ್ ಅ ವೆರಿ ಟಫ್ ಡಿಸಿಷನ್. ಬಟ್ ನಾನು ಒಂದು ರೆಟ್ರೋ ಲವರ್ ಆಗಿರೋದ್ರಿಂದ ನಾನು ಐ ಥಿಂಕ್ ಐ ವಿಲ್ ಗೋ ವಿತ್ ದ ಎಕ್ಸ್ಟ್ರೀಮ್ 250R. ದ ಓನ್ಲಿ ಡಿಸಪಾಯಿಂಟ್ಮೆಂಟ್ ಫಾರ್ ಮೀ ವಿಲ್ ಬಿ ದ ಫೀಚರ್ ಲಿಸ್ಟು. ಆ್ಯಂಡ್ ಅಗೇನ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಫೀಚರ್ ಕಮ್ಮಿ ಇದೆ ಅಂತಲ್ಲ, ಐ ಡೋಂಟ್ ಕೇರ್ ಅಬೌಟ್ ಇಟ್ಟು, ಬಟ್ ದ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಮಿಸ್ ಔಟ್ ಆಗ್ತೀನಿ ಕಂಪೇರ್ ಟು ದ ಡ್ಯೂಕಲ್ಲಿ. ಆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಿಸ್ ಇರುತ್ತೆ. ಬಟ್ ಓವರ್ ಆಲ್ ಫಾರ್ ಮೀ ದಿಸ್ ಲುಕ್ಸ್ ಲೈಕ್ ಅ ಮಸ್ಕ್ಯುಲರ್ ಬೈಕು. ಸೊ ಅದಕ್ಕೋಸ್ಕರ ಐ ವಿಲ್ ಗೋ ವಿತ್ ದ ಎಕ್ಸ್ಟ್ರೀಮ್ 250R. ಬಟ್ ಅಗೇನ್ ಐ ಆಮ್ ಟೆಲಿಂಗ್ ಯು, ನಂದು ಒಪಿನಿಯನ್ ಮೇಲೆ ನೀವು ಹೋಗಬೇಡಿ. ಯು ಹ್ಯಾವ್ ಟು ರಿಯಲಿ ಡೂ ಟೆಸ್ಟ್ ಡ್ರೈವು, ನಿಮ್ಗೆ ಆ ಫೀಲ್ನ ಎಕ್ಸ್ಪೀರಿಯನ್ಸ್ ಮಾಡಿ ಡಿಸೈಡ್ ಮಾಡಿ. ಬಟ್ ಆ್ಯಸ್ ಐ ಆಲ್ರೆಡಿ ಟೋಲ್ಡು, ನೀವು ಎಕ್ಸ್ಟ್ರೀಮ್ ಎಂಡ್ಸ್ ಆಫ್ ದ ಸ್ಪೆಕ್ಟ್ರಮಲ್ಲಿ ಇದ್ದೀರಾ, ನೀವು ತುಂಬ ಬಜೆಟ್ ಓರಿಯೆಂಟೆಡ್ ಪರ್ಸನು ಆರ್ ನೀವು ತುಂಬ ಫೀಚರ್ ಓರಿಯೆಂಟೆಡ್ ಪರ್ಸನ್ ಅಂದರೆ, ಫಾರ್ ಯು ದ ಡಿಸಿಷನ್ ಈಸ್ ವೆರಿ ಕ್ಲಿಯರು. ಸೊ ದ್ಯಾಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಬಟ್ ಎನಿವೇ, ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ ದೆನ್ ಗೋ ವಿತ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸು. ಸೊ ಪ್ರಾಕ್ಟಿಕಲ್ ಆಸ್ಪೆಕ್ಟಲ್ಲಿ ಡಿಸೈಡ್ ಮಾಡಿ. ನಿಮ್ಗೆ ಎರಡು ಡಿಸೈಡ್ ಮಾಡೋಕ್ಕೆ ಆಗ್ತಾನೆ ಇಲ್ಲ ಬೇಸ್ಡ್ ಆನ್ ದ ಫೀಲ್ ಅಂದರೆ, ಐ ವುಡ್ ಸೇ ನೀವು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸನ್ನು ಡಿಸೈಡ್ ಮಾಡಿ. ಬಟ್ ಇಫ್ ಯು ಆರ್ ಸಮ್ವನ್ ಹೂ ಲೈಕ್ಸ್ ಟು ಡಿಸೈಡ್ ಬೇಸ್ಡ್ ಆನ್ ದ ಫೀಲು, ಐ ಥಿಂಕ್ ನೀವು ಮಲ್ಟಿಪಲ್ ಟೆಸ್ಟ್ ರೈಡ್ ಮಾಡಿದೆ ನಿಮಗೆ ಒಂದು ಕರೆಕ್ಟ್ ಡಿಸಿಷನ್ ಬರ್ತಿದೆ. ಸೊ ದ್ಯಾಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ಹೋಪ್ಫುಲಿ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.